Hello children, Namaste. Welcome back to my class Kalikeya Sulabha Vidhanagalu. Dear children, today we let us learn the Kannada meaning of the poem Sympathy. Let's start the poem. I lay in sorrow, deep depressed, my grief a proud man heard. His looks were cold, he gave me gold, but not a kindly word. ಐ ಲೇ ಇನ್ ಸಾರೋ ಡೀಪ್ ಡಿಪ್ರೆಸ್ಡ್, ನಾನು ದುಃಖದಲ್ಲಿ ಮುಳುಗಿ ಖಿನ್ನತೆಗೆ ಒಳಗಾಗಿದ್ದೆ. ಮೈ ಗ್ರೀಫ್ ಅ ಪ್ರೌಡ್ ಮ್ಯಾನ್ ಹರ್ಡ್, ನನ್ನ ದುಃಖವನ್ನು ಒಬ್ಬ ಶ್ರೀಮಂತ ಮನುಷ್ಯ ಆಲಿಸಿದ. ಪ್ರೌಡ್ ಮ್ಯಾನ್ ಮೀನ್ಸ್ ಶ್ರೀಮಂತ ಮನುಷ್ಯ, ರಿಚ್ ಪರ್ಸನ್. ಹಿಸ್ ಲುಕ್ಸ್ ವರ್ ಕೋಲ್ಡ್, ಹಿ ಗೇವ್ ಮೀ ಗೋಲ್ಡ್, ಆತ ನನ್ನ ಅಪರಿಚಿತನಂತೆ ನೋಡಿದ. ಆತ ನನಗೆ ಹಣ ಅಥವಾ ಬಂಗಾರವನ್ನು ನೀಡಿದ. ಬಟ್ ನಾಟ್ ಎ ಕೈಂಡ್ಲಿ ವರ್ಡ್, ಆದರೆ ಯಾವುದೊಂದು ರೀತಿಯ ಸಾಂತ್ವನದ ಮಾತುಗಳನ್ನು ಆತ ನನಗೆ ಹೇಳಲಿಲ್ಲ, ನನ್ನ ಕಷ್ಟವನ್ನು ವಿಚಾರಿಸಲಿಲ್ಲ. ಸಾರೋ ಮೀನ್ಸ್ ದುಃಖ, ಡಿಪ್ರೆಸ್ಡ್ ಖಿನ್ನತೆ, ಗ್ರೀಫ್ ಮೀನ್ಸ್ ದುಃಖ, ಪ್ರೌಡ್ ಮ್ಯಾನ್ ರಿಚ್ ಪರ್ಸನ್ ಶ್ರೀಮಂತ ಮನುಷ್ಯ. ಹಿಯರ್ cold means unfriendly, ಅಪರಿಚಿತ. Gold means, here gold means hana, money. Okay, let's go to the second stanza. My sorrow past, I paid him back the gold he gave to me. Then stood erect and spoke my thanks and blessed his charity. ನನ್ನ ದುಃಖ ಕಳೆಯಿತು, ಆಗ ನಾನು ಆ ಶ್ರೀಮಂತ ಮನುಷ್ಯ ನನಗೆ ಏನು ಹಣವನ್ನು ಬಂಗಾರವನ್ನು ನೀಡಿದ್ನಲ್ಲ ಅದನ್ನು ನಾನು ಆತನಿಗೆ ಹಿಂತಿರುಗಿಸಿದೆ. ದೆನ್ ಸ್ಟುಡ್ ಇರೆಕ್ಟ್ ಆ್ಯಂಡ್ ಸ್ಪೋಕ್ ಮೈ ಥ್ಯಾಂಕ್ಸ್, ನಾನು ಆತನ ಬಳಿಗೆ ನೇರವಾಗಿ ಆತನ ಬಳಿಗೆ ಹೋಗಿ ನನ್ನ ಧನ್ಯವಾದಗಳನ್ನು ತಿಳಿಸಿದೆ. ಆ್ಯಂಡ್ ಬ್ಲೆಸ್ಡ್ ಹಿಸ್ ಚಾರಿಟಿ, ಮತ್ತು ಆತನ ಕರುಣೆಗೆ ಕಾಳಜಿಗೆ ನಾನು ಕೃತಜ್ಞತೆಯನ್ನು ಹೇಳಿದೆ. ಇರೆಕ್ಟ್ ಮೀನ್ಸ್ ಸ್ಟ್ರೇಟ್, ನೇರವಾಗಿ. ಚಾರಿಟಿ ಕರುಣೆ, ಕಾಳಜಿ. ಲೆಟ್ಸ್ ಮೂವ್ ಟು ದ ಥರ್ಡ್ ಸ್ಟ್ಯಾಂಜಾ. ಐ ಲೇ ಇನ್ ವಾಂಟ್ ಆ್ಯಂಡ್ ಗ್ರೀಫ್ ಆ್ಯಂಡ್ ಪೇನ್, ಅ ಪುವರ್ ಮ್ಯಾನ್ ಪಾಸ್ಡ್ ಮೈ ವೇ. ಹಿ ಬೌಂಡ್ ಮೈ ಹೆಡ್, ಹಿ ಗೇವ್ ಮೀ ಬ್ರೆಡ್, ಹಿ ವಾಚ್ಡ್ ಮೀ ನೈಟ್ ಆ್ಯಂಡ್ ಡೇ. ನಾನು ಮತ್ತೆ ದುಃಖದಲ್ಲಿ ನೋವಿನಲ್ಲಿ ಮುಳುಗಿದೆ, ಆಗ ಒಬ್ಬ ಬಡ ಮನುಷ್ಯ ನನ್ನ ಮುಂದೆ ಹಾದು ಹೋದ, ನನ್ನ ಕಷ್ಟವನ್ನು ವಿಚಾರಿಸಿದ. ಹಿ ಬೌಂಡ್ ಮೈ ಹೆಡ್, ಆತ ನನ್ನ ತಲೆ ಸವರಿದ, ತಲೆಗೆ ಪಟ್ಟಿಯನ್ನು ಹಾಕಿದ. ಹಿ ಗೇವ್ ಮೀ ಬ್ರೆಡ್, ನನಗೆ ತಿನ್ನಲು ರೊಟ್ಟಿಯನ್ನು ಕೊಟ್ಟ, ಆಹಾರವನ್ನು ನೀಡಿದ. ಹಿ ವಾಚ್ಡ್ ಮೀ ನೈಟ್ ಆ್ಯಂಡ್ ಡೇ, ಮತ್ತು ಆತ ನನ್ನ ರಾತ್ರಿ ಹಗಲು ಬಹಳ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಂಡ. ಬೌಂಡ್ ಮೀನ್ಸ್ ತಲೆಯನ್ನು ಸುತ್ತುವುದು, ತಲೆಗೆ ಪಟ್ಟಿ ಹಾಕುವುದು. ಬ್ರೆಡ್ ಮೀನ್ಸ್ ಬ್ರೆಡ್, ರೊಟ್ಟಿ, ಆಹಾರ. ನೈಟ್ ರಾತ್ರಿ, ಡೇ ಹಗಲು. ವಾಚ್ಡ್ ನೋಡಿಕೊಂಡ, ವಾಚ್ ಅಂದರೆ ನೋಡೋದು. ಲೆಟ್ಸ್ ಮೂವ್ ಟು ದ ಫೋರ್ತ್ ಸ್ಟ್ಯಾಂಜಾ. ಹೌ ಶಾಲ್ ಐ ಪೇ ಹಿಮ್ ಬ್ಯಾಕ್ ಅಗೇನ್ ಫಾರ್ ಆಲ್ ಹಿ ಡಿಡ್ ಟು ಮೀ. ಓ God is great, but greater for his heavenly sympathy. ಆತ ಬಡ ಮನುಷ್ಯನನ್ನು ಬಹಳ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಂಡಲ್ಲ, ಅದನ್ನೆಲ್ಲ ನಾನು ಆತನಿಗೆ ಹೇಗೆ ಹಿಂತಿರುಗಿಸಲಿ. ಹೌ ಶಾಲ್ ಐ ಪೇ ಹಿಮ್ ಬ್ಯಾಕ್ ಅಗೇನ್ ಫಾರ್ ಆಲ್ ಹಿ ಡಿಡ್ ಟು ಮೀ. ಆತ ನನಗೆ ಎಲ್ಲ ರೀತಿಯಿಂದ ಕಾಳಜಿಯಿಂದ ನೋಡಿಕೊಂಡ, ಅದನ್ನೆಲ್ಲ ನಾನು ಆತನಿಗೆ ಹೇಗೆ ವಾಪಸ್ ಹಿಮ್ಮರಳಿಸಲಿ ಅಂತ ವಿಚಾರವನ್ನು ಮಾಡ್ತಾರೆ ಕವಿಗಳು. ಓ ಗೋಲ್ಡ್ ಈಸ್ ಗ್ರೇಟ್, ಹೌದು ಬಂಗಾರ ಹಣ ಬಹಳ ಅಮೂಲ್ಯವಾದದ್ದು. ಬಟ್ ಗ್ರೇಟರ್ ಫಾರ್ ಈಸ್ ಹೆವೆನ್ಲಿ ಸಿಂಪತಿ, ಅದಕ್ಕಿಂತ ಅಮೂಲ್ಯವಾದದ್ದು ಸಿಂಪತಿ, ಕರುಣೆ. ಸಿಂಪತಿ ಮೀನ್ಸ್ ಕರುಣೆ, ಕರುಣೆ ಕಾಳಜಿ ಅದಕ್ಕಿಂತಲೂ ಅಮೂಲ್ಯವಾದದ್ದು, ಸ್ವರ್ಗದಷ್ಟೇ ಶ್ರೇಷ್ಠವಾದದ್ದು. ಗೋಲ್ಡ್ ಮೀನ್ಸ್ ಬಂಗಾರ, ಹೆವೆನ್ಲಿ ಅಂದರೆ ಸ್ವರ್ಗ, ಸಿಂಪತಿ ಕಾಳಜಿ. Okay children, thank you for watching my video. Thank you.